ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ 4 ಯೂನಿಟ್ ಇರುತ್ತೆ. ಅದರಲ್ಲಿ 3ನೇ ಯೂನಿಟ್ದು ವಿಡಿಯೋಸ್ನ ನಾನು ಈಗ ಆ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 3ನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ ಬರುತ್ತೆ. ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಇನ್ನೊಂದು ಐಡೆಂಟಿಫಿಕೇಶನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಬರುತ್ತೆ. ಅದರಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 7ನೇ ವಿಡಿಯೋ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತಂದರೆ ದೋಸ್ ಆರ್ ದಿ ಸ್ಪೀಶೀಸ್, highly unstable species which has highly reactive, highly unstable species which has been generated before the formation of the product formation ಆಗಕ್ಕಿಂತ ಮುಂಚೆ ಓಲ್ಡ್ ಬಾಂಡ್ ಬ್ರೇಕ್ ಆಗಿ ನ್ಯೂ ಬಾಂಡ್ ಫಾರ್ಮೇಷನ್ ಆಗಕ್ಕಿಂತ ಮುಂಚೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗಕ್ಕಿಂತ ಮುಂಚೆ ಏನು ಇನ್ ಬಿಟ್ವೀನ್ ಬರುತ್ತಲ್ಲ ಆ ಸ್ಪೀಶೀಸ್ಗೆ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಆ ಇಂಟರ್ಮೀಡಿಯೇಟ್ಸಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಎಷ್ಟೊಂದು ಥರ ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ಒಟ್ಟು 6 ಟೈಪ್ ಆಫ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ನ ನೀವು ಓದ್ತಾ ಹೋಗ್ತೀರಾ. ಕಾರ್ಬೋಕೆಟಿಯಾನ್, ಕಾರ್ಬನಯಾನ್, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್, ಕಾರ್ಬೀನ್ಸ್, ನೈಟ್ರೀನ್ಸ್, ದೆನ್ ಬೆನ್ಝೈಮ್ ಅಂತ ಆರೋಮ್ಯಾಟಿಕ್ ಸೀರೀಸಲ್ಲಿ ಬರುವಂಥ ಇಂಟರ್ಮೀಡಿಯೇಟ್. ಸೊ ಇಷ್ಟನ್ನು ಓದಬೇಕಾಗತ್ತೆ. ಪ್ರತಿಯೊಂದರಲ್ಲೂ ನೀವೇನು ಓದಬೇಕಾಗತ್ತೆ ಅಂದರೆ ಅವು ಹೇಗೆ ಜನ್ರೇಟ್ ಆಗುತ್ತೆ, ಅದರದ್ದು ಸ್ಟ್ರಕ್ಚರ್ ಹೇಗಿದೆ, ಅದನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಸ್ಟೆಬಿಲಿಟಿ ಯಾವುದ್ರ ಬೇಸಿಸ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದು. ಜೊತೆಗೆ ಒಂದಷ್ಟು ನೇಮ್ ರಿಯಾಕ್ಷನ್ಸ್ನ ಕೊಟ್ಟಿದ್ದಾರೆ ಇನ್ ವಿಚ್ ಆ ಪರ್ಟಿಕ್ಯುಲರ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು ಆ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ. ಆ ಥರದ್ದು ಪ್ರತಿಯೊಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ಗೂ ಅವ್ರು ಏನು ಮಾಡಿದ್ದಾರೆ, ಒಂದಷ್ಟು ನೇಮ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕಾರ್ಬನಯಾನ್ ಅಂತಂದರೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್, ಅದು ದೇ ಗೋಯಿಂಗ್ ಟು ಕ್ಯಾರಿ ಅ ನೆಗೆಟಿವ್ ಚಾರ್ಜ್. ಆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಗೆ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ 2 ರಿಯಾಕ್ಷನ್ ಅವ್ರು ಹೇಳ್ತಾ ಇದ್ದಾರೆ. ಒಂದು ಪರ್ಕಿನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಆಲ್ಡಾಲ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಆಲ್ಡಾಲ್ ರಿಯಾಕ್ಷನ್ ಬಗ್ಗೆ ಮೆಕ್ಯಾನಿಸಮ್ ಎಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಪರ್ಕಿನ್ ರಿಯಾಕ್ಷನ್ ವೇರ್ ದ ಫಾರ್ಮೇಷನ್ ಆಫ್ ಸಿನಮಿಕ್ ಆಸಿಡ್ ಫ್ರಮ್ ಫಿನಾಲ್ ಆಗುತ್ತೆ, ಅದನ್ನು ಇನ್ ಡೀಟೇಲ್ ಆಗಿ ವಿತ್ ಅ ಮೆಕ್ಯಾನಿಸಮ್ ನಾವು ಮಾಡ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಂಚಾಯ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದೆ ಇಟ್ಸ್ ಅ ಕಂಡೆನ್ಸೇಷನ್, ಪರ್ಕಿನ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಕಂಡೆನ್ಸೇಷನ್ ರಿಯಾಕ್ಷನ್ ಏನು ಅಂದರೆ, ಯೂಶಲಿ ಪಾಲಿಮರೈಸೇಷನ್ ಆಗ್ಬೇಕಾದ್ರೆ ಈ ಥರ ರಿಯಾಕ್ಷನ್ ಆಗುತ್ತೆ. 2 ಯೂನಿಟ್ಗಳು, ಸ್ಮಾಲರ್ ಯೂನಿಟ್ಗಳು ಇರುತ್ತೆ. ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್. ವೈಲ್ ಕಂಬೈನಿಂಗ್ ದೇ ಗೋಯಿಂಗ್ ಟು ಎಲಿಮಿನೇಟ್ ಸಮ್ ಸ್ಮಾಲ್ ಮಾಲಿಕ್ಯೂಲ್ಸ್. ಇದಕ್ಕೆ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಚಿತ್ರದಲ್ಲಿ ತೋರಿಸ್ದಂಗೆ, ಅನಿಮೇಷನಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 2 ಮಾಲಿಕ್ಯೂಲ್ಸ್ ಇದೆ. ಆ ಮಾಲಿಕ್ಯೂಲ್ಸ್ ಕಂಬೈನ್ ಆದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಈ ರೀತಿಯಾದಂಥ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ಮಾಲರ್ ಮಾಲಿಕ್ಯೂಲ್ಸು ವಾಟರ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಹೈಡ್ರೋಜನ್ ಕ್ಲೋರೈಡ್ ಆಗಿರ್ಬೋದು, ಆ ಥರದ್ದು ಸ್ಮಾಲ್ ನಿಮ್ಗೆ ಆಗ್ತಾ ಹೋಗುತ್ತೆ. ಈ ಪರ್ಕಿನ್ ಕಂಡೆನ್ಸೇಷನ್ ರಿಯಾಕ್ಷನಲ್ಲೂ ಕಂಡೆನ್ಸೇಷನ್ನೇ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಎನ್ ಆರೋಮ್ಯಾಟಿಕ್ ಆಲ್ಡಿಹೈಡ್ ವಿಚ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ಯಾವುದಕ್ಕೆ ಆಲ್ಫಾ ಹೈಡ್ರೋಜನ್ ಇರಲ್ವಲ್ಲ ಅಂಥ ಆರೋಮ್ಯಾಟಿಕ್ ಆಲ್ಡಿಹೈಡ್ನ ತಗೊಂಡು that when made to react with acetic anhydride in presence of a sodium salt of a carboxylic acid, it going to form a alpha beta unsaturated acid. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತೀವಿ. ಇಟ್ಸ್ ಎ ನೇಮ್ ರಿಯಾಕ್ಷನ್ ವಿಚ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಬೈ ಪರ್ಕಿನ್. ಹಾಗಾಗಿ ಪರ್ಕಿನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಂದರೆ CHO ಗ್ರೂಪ್ ಇರುವಂಥದ್ದು. ಅದಕ್ಕೆ ಆರೋಮ್ಯಾಟಿಕ್ ಗ್ರೂಪ್ CHO ಗ್ರೂಪಲ್ಲಿ ಏನಾದರೂ ಆಲ್ಡಿಹೈಡ್ ಆರೋಮ್ಯಾಟಿಕ್ ಆಗಿತ್ತು ಅಂದರೆ ಅಂಥದಕ್ಕೆ ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಅಂಡರ್ಗೋ ಕಂಡೆನ್ಸೇಷನ್ ವಿತ್ ಅನ್ ಆಸಿಡ್ ಅನ್ಹೈಡ್ರೈಡ್ ಅಥವಾ ಅನ್ಹೈಡ್ರೈಡ್ ಜೊತೆಗೆ ಕಂಡೆನ್ಸೇಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎ ವೀಕ್ ಬೇಸ್, sodium salt of a carboxylic acid to form alpha beta unsaturated acid. ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಆಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಳ್ಳೋದಾದರೆ, ಬೆನ್ಸಾಲ್ಡಿಹೈಡ್ ಕಂಡೆನ್ಸಸ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ಟು ಫಾರ್ಮ್ ದಿ ಸಿನಮಿಕ್ ಆ್ಯಸಿಡ್. ಇದಕ್ಕೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ.
ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಅಂತಂದರೆ ಕಂಟಿನ್ಯೂಯಸ್ ಆಗಿ ನಿಮಗೆ ಆ್ಯಸಿಡ್ ಇದೆ, ಆ್ಯಸಿಡ್ ಏನಾಗ್ತಿದೆ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಆಗ್ತಾ ಇದೆ. ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ ನಿಮಗೆ ಯಾವಾಗೂ ಡಬಲ್ ಬಾಂಡ್ ಆಗಬೇಕು ಅಂದರೆ 2 ಕಾರ್ಬನ್ ಬೇಕು. ಇಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಇದೆಯಲ್ಲ, ಫಂಕ್ಷನಲ್ ಗ್ರೂಪ್ ಪಕ್ಕದಲ್ಲಿರುವಂಥ ಕಾರ್ಬನ್ಗೆ ಆಲ್ಫಾ ಕಾರ್ಬನ್ ಅಂತ ಹೇಳ್ತೀವಿ, ಅದ್ರ ಪಕ್ಕದಲ್ಲಿರೋ ಕಾರ್ಬನ್ಗೆ ಬೀಟಾ ಕಾರ್ಬನ್ ಅಂತ ಹೇಳ್ತೀವಿ. ಆಲ್ಫಾ ಮತ್ತು ಬೀಟಾ ಮಧ್ಯದಲ್ಲಿ ಡಬಲ್ ಬಾಂಡ್ ಬರ್ತಾ ಇದೆ, ಹಾಗಾಗಿ ಈ ಆ್ಯಸಿಡ್ಗೆ ನಾವು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಅಂತ ಹೇಳ್ತೀವಿ. ಇಲ್ಲಿ ಸಿನಮಿಕ್ ಆ್ಯಸಿಡ್ ನಾವು ಮಾಡ್ತಾ ಇದ್ದೀವಿ. ಬೆನ್ಸಾಲ್ಡೈಡ್ when made to react with an acetic anhydride in presence of a weak base at 180 degrees centigrade, you are going to get a ceramic acid. We are going to call it as a Perkin reaction. ಇದನ್ನು ಮೆಕ್ಯಾನಿಸಮ್ನ ನೋಡ್ತೀವಿ ನಾವು ಅಂತಂದರೆ, ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ವಿ ಆರ್ ಸ್ಟಡಿಂಗ್, ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಿ ರಿಯಾಕ್ಷನ್ಸ್ ಆಫ್ ಕಾರ್ಬನಿಯಾನ್ ಇನ್ ದಿಸ್ ವಿಡಿಯೋ. ಹಾಗಾಗಿ ನೀವು ಕಾರ್ಬನಿಯಾನ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ನೋಡ್ಕೋಬೇಕು. ಅಸಿಟಿಕ್ ಅನ್ಹೈಡ್ರೈಡ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಗಿವ್ ಅವೇ ದಿ hydrogen to the acetate ion which is a base. ಬೇಸ್ಗೆ ಏನು ಮಾಡ್ತಾ ಇದೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗ್ತಾ ಇದೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕಾರ್ಬ್ ಅನಯಾನ್. ಸಿಮಿಲರ್ಲಿ ನಿಮಗೆ ಆಲ್ಡಾಲ್ ಕಂಡನ್ಸೇಷನಲ್ಲೂ ಇದೇ ಥರನೇ ರಿಯಾಕ್ಷನ್ ಆಗಿತ್ತು. ಫಸ್ಟ್ ಸ್ಟೆಪ್ಪು ಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಕಾರ್ಬನಿಯಾನ್ ಫಾರ್ಮೇಷನ್ ಆಗಬೇಕು ಅಂದರೆ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ನ ಬೇಸ್ ಏನು ಮಾಡುತ್ತೆ, ಅಬ್ಸ್ಟ್ರಕ್ಟ್ ಮಾಡುತ್ತೆ, ಆ ಪ್ರೋಟಾನ ಕಿತ್ಕೊಂಡು ಹೋಗ್ಬಿಡುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ನೆಗೆಟಿವ್ ಚಾರ್ಜ್ ಆನ್ ದಿ ಕಾರ್ಬನ್. ಅದಕ್ಕೆ ಕಾರ್ಬನಿಯಾನ್ ಅಂತ ಹೇಳ್ತೀವಿ. ಆ ಕಾರ್ಬನಿಯಾನ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ಬೆನ್ಸಾಲ್ಡಿಹೈಡ್, ಬೆನ್ಸಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಅಗೇನ್ ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್. ಕಾರ್ಬನೈಲ್ ಕಾರ್ಬನ್ ಇಸ್ ಸ್ಲೈಟ್ಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಹಂಗಾಗಿ ಏನು ಮಾಡುತ್ತೆ, ಈ ನೆಗೆಟಿವ್ಲಿ ಚಾರ್ಜ್ಡ್ ಅನಯಾನ್ ಏನು ಮಾಡುತ್ತೆ, ಅಲ್ಲಿಗೋಗಿ ಅಟ್ಯಾಕ್ ಮಾಡುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಅನದರ್ ಅನಯಾನ್ ವಿಚ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್. ಸೊ ಈ ನೆಗೆಟಿವ್ ಚಾರ್ಜ್ ಆಫ್ ದಿ ಆಕ್ಸಿಜನ್ ಏನಾಗುತ್ತೆ ಅಂದರೆ, ವಾಟರ್ ಹಾಕ್ತೀವಿ, ವಾಟರ್ ಹಾಕಿದಾಗ ಪ್ರೋಟನೇಷನ್ ಆಗುತ್ತೆ. ಫಸ್ಟ್ ಏನಾಗುತ್ತೆ ನಿಮಗೆ ಆಲ್ಡಾಲ್ ಕಂಡನ್ಸೇಷನ್ ಹೇಗಾಗುತ್ತಲ್ಲ ಆಲ್ಡಾಲ್ ಥರ ಬರುತ್ತೆ. ಅದರಲ್ಲಿ ಮತ್ತೆ ವಾಟರ್ನ ರಿಮೂವ್ ಮಾಡಿದಾಗ ನಿಮಗೆ ಅನ್ಸ್ಯಾಚುರೇಟೆಡ್ ಅನ್ಹೈಡ್ರೈಡ್ ಬರುತ್ತೆ. ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಸಿನಮಿಕ್ ಆ್ಯಸಿಡ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಅನದರ್ ಫಾರ್ಮ್ ಆಫ್ ಆಲ್ಡಿಹೈಡ್. ಆದರೆ ಇಲ್ಲಿ ಏನಾಗ್ತಾ ಇದೆ ನಿಮಗೆ, ಆಲ್ಡಿಹೈಡ್ ಅಂದರೆ ಆಲ್ಡಿಹೈಡ್ ಗ್ರೂಪ್ ಮತ್ತು ಆಲ್ಕೋಹಾಲ್ ಗ್ರೂಪ್ ಎರಡೂ ಇದ್ದರೆ ಅಂಥ ಕಾಂಪೌಂಡ್ಗೆ ನಾವು ಆಲ್ಡಾಲ್ ಅಂತ ಕರಿತೀವಿ. ಇಲ್ಲೂ ಆಲ್ಡಾಲ್ ಬರುತ್ತೆ. ಅದರಲ್ಲಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಮೂವ್ ವಾಟರ್ನ ರಿಮೂವ್ ಮಾಡಿದಾಗ ಅನ್ಸ್ಯಾಚುರೇಟೆಡ್ ಅನ್ಹೈಡ್ರೈಡ್ ಬಂತು. ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸಿನಮಿಕ್ ಆ್ಯಸಿಡ್ ಬರುತ್ತೆ. ಈ ರೀತಿಯಾಗಿ ಈ ಸ್ಟೆಪ್ ರಿಯಾಕ್ಷನ್ ನಿಮಗೆ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ಅ ಫಾರ್ಮೇಷನ್ ಆಫ್ ಎ ಕಾರ್ಬನಿಯಾನ್. ದಟ್ ಕಾರ್ಬನಿಯಾನ್ ಕ್ಯಾನ್ ಬಿ ಈಸಿಲಿ ಸ್ಯಾಟಿಸ್ಫೈಡ್, can be stabilized. Even though it's an unstable, it can be stabilized by inductive effect and by hyperconjugative effect. ಆ ಕಾರ್ಬನಿಯಾನ್ will going to attack the carbonyl carbon of an aldehyde. ಅವಾಗ ಏನಾಗುತ್ತೆ ನಿಮಗೆ, ನೆಗೆಟಿವ್ಲಿ ಚಾರ್ಜ್ಡ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ಬರುತ್ತೆ. ಅದನ್ನು ನೀವು ಫರ್ದರ್ ರಿಯಾಕ್ಷನ್ ಮಾಡಿದಾಗ ನಿಮಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಆರ್ ಸಿನಮಿಕ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪರ್ಕಿನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.